ಹಾಯ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇದು ನಮ್ಮ ಮೊದಲ ಡೈಲಿ ವ್ಲಾಗ್ ಆಗಿರುತ್ತೆ. ಇದು ಆ್ಯಕ್ಚುಲಿ ಮಾಲ್ ಆಫ್ ಮೈಸೂರಲ್ಲಿ ತೆಗೆದಿರೋ ವಿಡಿಯೋ. ಯಾಕಂದರೆ ನಾವು ಅವತ್ತು ಮೂವಿ ನೋಡೋಕ್ಕೆ ಹೋಗಿದ್ವಿ, ಮ್ಯಾಕ್ಸ್ ಮೂವಿ. ನೈಟ್ 10:30ಗೆ ಅಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಶಾಪ್ಸ್ ಆಲ್ರೆಡಿ ಕ್ಲೋಸ್ ಆಗಿದೆ. ಜಸ್ಟ್ ಬಿಲ್ಲಿಂಗ್ ಆ ಥರ ಏನಾದ್ರು ಓಪನ್ ಮಾಡ್ಕೊಂಡಿರೋ ಅಷ್ಟೇ. ಯಾರೂ ಜನ ಇರಲಿಲ್ಲ ಸ್ಟೋರ್ಸಲ್ಲಿ. ಬಟ್ ಮಾಲಲ್ಲಿ ತುಂಬ ಜನ ಇದ್ದರು. ಯಾಕಂದರೆ ಫುಡ್ ಕೋರ್ಟ್ ಓಪನ್ ಇತ್ತು ಮತ್ತು ಮೂವೀಸ್ ಇತ್ತಲ್ಲ, ಅದಕ್ಕೋಸ್ಕರ. ಮ್ಯಾಕ್ಸು ಅವಾಗ ಸ್ವಲ್ಪ ದಿವಸದಲ್ಲಿ ರಿಲೀಸ್ ಆಗಿತ್ತಲ್ವ, ಅದರಿಂದ ಕ್ರೌಡ್ ಇದ್ದರು. ಮತ್ತು ಪುಷ್ಪ 2 ರಿಲೀಸ್ ಆಗಿತ್ತು. ಹಾಗೆ ಮಕ್ಕಳದು ಮೂವಿ ಇತ್ತಲ್ಲ, ಅದು ರಿಲೀಸ್ ಆಗಿತ್ತು. ಮೂಫಾ ದ ಲಯನ್ ಕಿಂಗ್, ಆ ಮೂವಿನೂ ರಿಲೀಸ್ ಆಗಿತ್ತು. ಮುಫಾಸನ ಅನಿಸುತ್ತೆ. ಅದು ನೋಡ್ತಾ ಇರ್ಬೋದು ನೀವು. ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ನಾವು ಹೋಗ್ತಾಯಿದ್ವಿ. ಹಾಗೇ ಡೆಕೋರೇಷನ್ದೆಲ್ಲ ವಿಡಿಯೋ ತೊಗೊಂಡ್ವಿ. ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಅಂತ. ಸ್ನೋಯಿ ಫ್ಲೇಕ್ಸ್ ಥರ, ಮತ್ತು ಕೆಳಗಡೆ ಆ ಕ್ರಿಸ್ಮಸ್ ಟ್ರೀ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಲೈಟಿಂಗ್ಸ್ ಜೊತೆಗೆ. ಇದು ಆ್ಯಕ್ಚುಲಿ ಹಳೆಯ ವಿಡಿಯೋ. ಅಂದರೆ ನ್ಯೂ ಇಯರ್ ಆದ 1 ವೀಕ್ ಆದಮೇಲೆ ಅನಿಸುತ್ತೆ ಇದು ನಾವು ಮೂವಿಗೆ ಹೋಗಿದ್ದು. ಅದು ನಾವು ನ್ಯೂ ಇಯರ್ ದಿನವೇ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಯೂಟ್ಯೂಬ್ ಚಾನಲ್ಲು. ಬಟ್ ಅದರ ಬ್ಯಾಕ್ ಆ್ಯಂಡ್ ಪ್ರೋಸೆಸ್ ನಡೀತಾ ಇತ್ತು, ಅದಕ್ಕೋಸ್ಕರ ಲೇಟ್ ಆಯಿತು ಅಪ್ಲೋಡ್ ಮಾಡೋದು. ಅಂದ್ರೂ ವೀಡಿಯೋ ಎಲ್ಲ ತೊಗೊಂಡಿದ್ವಲ್ಲ ಅಂತ ಅಪ್ಲೋಡ್ ಮಾಡಿದ್ವಿ. ನೀವು ನೋಡ್ತಾ ಇರ್ಬೋದು ಈಗ ಎಷ್ಟು ಜನ ಇದ್ದಾರೆ, ಮಕ್ಕಳು ಇದ್ದಾರೆ, ಎಲ್ಲ ಇದ್ದಾರೆ. ಮೂವಿನೂ ಚೆನ್ನಾಗಿತ್ತು, ಮ್ಯಾಕ್ಸ್ ಮೂವಿ. ಕಿಚ್ಚ ಸುದೀಪ್ ಸರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು. ಮತ್ತು ಅದು ಆ್ಯಕ್ಚುಲಿ ಫುಲ್ ಮಾಸ್ ಮೂವಿ. ಯಾರಿಗೆ ಮಾಸ್ ಇಷ್ಟ ಇರುತ್ತೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಮೂವಿ. ಯಾಕಂದರೆ ತುಂಬ ಫೈಟಿಂಗೇ ಅಲ್ವಾ. ಒಬ್ಬೊಬ್ರಿಗೆ ಫ್ಯಾಮಿಲಿ ಓರಿಯೆಂಟೆಡ್ ಆ ಥರ ಎಲ್ಲ ಇಷ್ಟ ಇರುತ್ತೆ, ಕಾಮಿಡಿ. ಒಬ್ಬೊಬ್ಬರು ಜಾನರ್ ಒಂದೊಂದು ಥರ ಇರುತ್ತೆ. ಬಟ್ ಯಾರಿಗೆ ಮಾಸ್ ಇಷ್ಟ ಇರುತ್ತೆ ಅವ್ರಿಗಂತೂ ಫುಲ್ಲಿ ಎಂಟರ್ಟೈನ್ಮೆಂಟ್ ಇದು. ನೋಡ್ಬೋದು, ತುಂಬ ಸ್ಟನ್ನಿಂಗಾಗಿ ಕಾಣ್ತಿದ್ರು. ಈ ಮೂವಿ ನೋಡಿ ಅದ್ರ ನಾಳೆ ಬೆಳಿಗ್ಗೆಗೆ ಯುವರಾಜ್ ಸಿಲ್ಕ್ ಹೌಸ್ಗೆ ಹೋಗಿದ್ವಿ. ಅಲ್ಲಿ ಶಾಪ್ ಮಾಡ್ಕೊಬಂದಿದ್ದು ಸ್ವಲ್ಪ ಮಾಮೂಲಿ ಎಸೆನ್ಷಿಯಲ್ಸ್ ಏನೇನಿದೆ ಅದು. ಅದಾದಮೇಲೆ ಮಧ್ಯಾಹ್ನ ಊಟದ ಜೊತೆಗೆ ಅಡುಗೆ ತಯಾರಿ. ಇಷ್ಟೊಂದೆಲ್ಲ ಏನಕ್ಕೆ ಅಂತ ಅಂದರೆ ನನ್ನ ಮೈದ್ನಂದು ಹೋಟ್ಲಿದೆ, ಅದಕ್ಕೋಸ್ಕರ ಇದೆಲ್ಲ ಮಾಡ್ತಾಯಿದ್ರು. ಲಿವರು, ಚಿಕನ್ ಬಿರಿಯಾನಿ ಮತ್ತು ಎಗ್ ರೈಸ್ ಇದೆಲ್ಲ ಅವ್ನು ಮಾಡ್ತಾನೆ ಅವ್ನ ಹೋಟ್ಲಲ್ಲಿ. ಈ ಬಿರಿಯಾನಿ ಎಲ್ಲ ನಮಗೆ ಮನೇಲಿ ಮಾಡಿದರು. ಅತ್ತೆ ಒಬ್ಬರೇ ಎಲ್ಲ ಅಡುಗೆನೂ ಮಾಡ್ತಾರೆ. ನಾವು ಹೋದಾಗ ಮಾಮೂಲಿ ಹೆಲ್ಪ್ ಮಾಡ್ತೀವಿ ಅಷ್ಟೇ, ಪಾತ್ರೆ ತೊಳೆಯೋದು ಆ ಥರ. ಮತ್ತು ಇದು ಅಷ್ಟೇ, ಇವ್ರು ಬಿಲ್ಡಪ್ ಕೊಡ್ತಾ ಇರೋದು. ಅವನೇ ಎಲ್ಲ ಕಬಾಬೆಲ್ಲ ಕಲಿಸ್ಕೊಳ್ಳೋದು, ಯಾರೂ ಇಟ್ಕೊಂಡಿಲ್ಲ, ಎಲ್ಲ ಅವರೇ ಮಾಡ್ತಾರೆ. ನಾವು ಹೋದಾಗ ಚಾಪ್ ಮಾಡ್ಕೊಳ್ಳೋದು, ಸಣ್ಣ ಪುಟ್ಟದ್ದು ಕೆಲಸ ಮಾಡಿಕೊಡ್ತೀವಿ ಅಷ್ಟೇ. ಅದು ಬಿಟ್ಟರೆ ಅವರೇ ಎಲ್ಲ ಮಾಡ್ಕೋತಾರೆ. ಇವ್ರು ಕಬಾಬ್ ಕಲಿಸ್ತೀನಿ ಅಂತ ಅಂದ್ಬಿಟ್ಟು ಕಬಾಬ್ ಕಲಿಸ್ತಾಯಿದ್ರು. ಅದನ್ನು ಹಾಗೆ ವೀಡಿಯೋ ಮಾಡಿಕೊಂಡೆ. ಅವತ್ತು ಸಂಡೇ ಆಗಿತ್ತು, ನಾನ್ ವೆಜ್ ಇರಲೇಬೇಕು ಮನೇಲಿ. ಮತ್ತು ಹೋಟ್ಲಿಗಂತೂ ಡೈಲಿ ನಾನ್ ವೆಜ್ ಹೋಟ್ಲೇ ಅದು. ಡೈಲಿ ನಾನ್ ವೆಜ್ಜು. ಮಂಡೇ ಒಂದಿನ ಮಾತ್ರ ಹಾಲಿಡೇ ಇರುತ್ತೆ ಅಷ್ಟೇ. ಅದಾದಮೇಲೆ ಅಪ್ಪ ಅಮ್ಮನೂ ಬಂದಿದ್ದರು. ಆಮೇಲೆ ನೈಟ್ ನಾವು ಊಟ ಮಾಡ್ಕೊಂಡೆಲ್ಲ ಹೊರಡುವಾಗ ಹಾಗೇ ಇದು ಎಕ್ಸಿಬಿಷನ್ ಬ್ಯಾಕ್ ರೋಡು, ಅದಕ್ಕೋಸ್ಕರ ಅದು ಜಾಯಿಂಟ್ ವಿಲ್ ಅದೆಲ್ಲ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಅಂದ್ಬಿಟ್ಟು ವೀಡಿಯೋ ತೊಗೊಂಡೆ. ಅದಾದಮೇಲೆ ಇದೇ ರೋಡಲ್ಲೇ ನನ್ನ ಇದೊಂದು ಹೋಟೆಲಿರೋದು, ಅವ್ನು ಇಟ್ಕೊಂಡಿರೋದು. ನೀವು ನೋಡ್ಬೋದು, ಈಗ ತೋರಿಸ್ತೀನಿ. ಅದು ಮಾರ್ಕೆಟು. ರೈತರೆಲ್ಲ ನೈಟೇ ಬಂದು ಅವ್ರು ಏನು ಬೆಳೆದಿದ್ದಾರೆ ಎಲ್ಲನೂ ತೊಗೊಬಂದು ಇಟ್ಕೊಂಡಿರ್ತಾರೆ. ಅಷ್ಟು ದೊಡ್ಡ ಟ್ರೇ ಎಲ್ಲನೂ ಬೆಳಗ್ಗೆ ಅಷ್ಟರಲ್ಲಿ ಖಾಲಿ ಆಗುತ್ತೆ. ಅವ್ರು ಖಾಲಿ ಆದಮೇಲೆ ಹೋಗೋದು. ಈ ಥರ ತುಂಬ ಜನ ಇರ್ತಾರೆ. ಅಲ್ಲೇ ಹೋಟ್ಲ್ ಇಟ್ಕೊಂಡಿದ್ದಾನೆ ಅವನು, ನಾನ್ ವೆಜ್ ಹೋಟೆಲು. ಅದಾದಮೇಲೆ ನಾವು ಇದೇ ರೋಡಲ್ಲಿ ಹೊರಡ್ತಾ ಇದೊಂದು ಕ್ಲಿಪ್ಪಿಂಗ್ ತೊಗೊಂಡಿದ್ದೆ. ಅದಾದಮೇಲೆ ನೆಕ್ಸ್ಟ್ ಮಾರ್ನಿಂಗ್ ಮಂಡೇ ತಿಂಡಿಗೆ ಏನು ಮಾಡೋದು, ಅವರೆಕಾಯಿ ಇತ್ತಲ್ಲ ಅಂತ ಅಂದ್ಬಿಟ್ಟು ಅವರೆಕಾಯಿ ರೊಟ್ಟಿ ಮಾಡಿದೆ. ಅವರೆಕಾಯಿ ಸೀಸನ್ ಬಂದಾಗಿಂದ ಅವರೆಕಾಯಿ ಉಪ್ಪಿಟ್ಟು, ಅವರೆಕಾಯಿ ರೊಟ್ಟಿ ಇದೇ ಆಗಿಬಿಟ್ಟಿದೆ. ಚಿತ್ಕೋರೆ ಸಾರು ಈ ಥರ. ರೊಟ್ಟಿ ರೆಸಿಪಿ ಎಲ್ಲ ಏನು ಹಾಕಿಲ್ಲ, ಬಿಕಾಸ್ ಮುಂಚೆನೇ ಕಲಿಸ್ಕೊಬಿಟ್ಟಿದೆ. ಆಮೇಲೆ ಒಂದು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು.
ಜೀವನ್ ಅವ್ರಿಗೆ ತಿಂಡಿ ಹಾಕ್ಕೊಡುವಾಗ ಅವ್ರಿಗೂ ವರ್ಕ್ ಫ್ರಮ್ ಹೋಮ್ ಇತ್ತು. ಏನು ವರ್ಕ್ ಫ್ರಮ್ ಹೋಮ್ ಇತ್ತು, ನನ್ನ ಮಗ ಬೆಳಿಗ್ಗೆನೇ ಬೇಗ ಸ್ಕೂಲ್ಗೆ ಹೋಗಿದ್ದ. ಅದಕ್ಕೆ ಅವ್ರಿಗೂ ರೊಟ್ಟಿ ಹಾಕ್ಕೊಟ್ಬಿಟ್ಟು, ಇಲ್ಲಿ ನೋಡಿ ಅವ್ರನ್ನ ಲ್ಯಾಪ್ಟಾಪ್ ಮುಂದೆ ಇಟ್ಕೊಂಡು ತಿಂತಾಯಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಅಂದರೆ ಹಿಂಗೇ, ಎಲ್ಲ ಲ್ಯಾಪ್ಟಾಪ್ ಮುಂದೆ ಅವ್ರದ್ದು ತಿಂಡಿ ಊಟ ಎಲ್ಲ. ಅದಾದಮೇಲೆ ಟ್ರೆಂಡ್ಸಲ್ಲಿ ಶಾಪಿಂಗ್ ಮಾಡಿದ್ವಿ, ಆಫರ್ ಇತ್ತು ಅಂತ ಅಂದ್ಬಿಟ್ಟು. ಆವಾಗ ತೊಗೊಂಡಿದ್ದು ಟಾಪ್ಸ್ ಅದು ಎಲ್ಲ ಇದು ಮಾಡಬೇಕಾಗಿತ್ತು, ದೊಡ್ಡದಿತ್ತು, ಅದು ಟಕ್ ಇಡಿಸ್ಬೇಕಾಗಿತ್ತು. ಅದಕ್ಕೆ ಅದನ್ನು ಅಮ್ಮನ ಮನೆಗೆ ತೊಗೊಂಡೋಗಿದ್ದೆ. ಅಮ್ಮನೇ ಟೈಲರು, ಎಲ್ಲ ಹೊಲಿತಾರೆ. ಅದಕ್ಕೆ ಅಲ್ಲೇ ಹೋಗಿ ಟಕ್ ಇಡ್ಸ್ಕೊಂಡು ಬಂದೆ. ಇದರ ಟಾಪ್ ತೊಗೊಂಡೆ. ಇದು ಚೆನ್ನಾಗಿದೆ ಅನಿಸ್ತು. ಇದು ಖಾದಿ ಥರ ಮೆಟೀರಿಯಲ್ಲು, ತುಂಬ ಚೆನ್ನಾಗಿತ್ತು. ಇನ್ನೊಂದು ಅದು ಗ್ರ್ಯಾಂಡ್ ಯಾವ್ದಾರು ಮದುವೆ ಅದಕ್ಕೆಲ್ಲ ಹಾಕ್ಬೋದು, ಇದು ಸಿಂಪಲ್ಲಾಗಿ ಹಾಕ್ಬೋದು. ಇನ್ನೊಂದು ಬ್ಲೂ ಕಲರ್, ಅದು ರೀಸೆಂಟಾಗಿ ಇದನ್ನು ನಾನು ತೊಗೊಂಡಿದ್ದು. ಇದು ಸ್ಟಿಚ್ ಆಗಿರಲಿಲ್ಲ, ಅದಕ್ಕೆ ಇದು ಸ್ಟಿಚ್ ಆಗಿರಲಿಲ್ಲ, ಅದಕ್ಕೇ ಸ್ಟಿಚ್ ಮಾಡಿಸೋಣ ಅಂತ ಇದನ್ನೆಲ್ಲ ತೊಗೊಂಡು ಬಂದೆ. ಪಾಪ ಅಮ್ಮನ ಸೋಮವಾರದ ಕೆಲಸ ಎಲ್ಲ ಮುಗಿಸಿ ಎಲ್ಲ ಸ್ಟಿಚ್ ಮಾಡಿಕೊಟ್ರು. ಇದು ಈ ಥರ ಕಾಣುತ್ತೆ, ಸುಮ್ಮನೆ ಹಂಗೆ ಇಟ್ಕೊಂಡು ನೋಡ್ತಿದ್ದೆ. ಇದೆಲ್ಲ ಅದಾದಮೇಲೆ ಅಮ್ಮ ಗಿಣ್ಣು ಮಾಡಿದ್ರು, ತಿನ್ಕೊಂಡು ಮನೆಗೆ ಬಂದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.